ಹಾವೇರಿ ವಿಶ್ವವಿದ್ಯಾಲಯದ ಕುಲಪತಿಗಳ ಸರ್ವಾಧಿಕಾರ ಧೋರಣೆ ತರಾತುರಿಯಲ್ಲಿ ಘಟಿಕೋತ್ಸವಕ್ಕೆ ಮುಂದಾದಂತಹ ಸಿಂಡಿಕೇಟ್ ಮಂಡಳಿ. ಹಾವೇರಿ ವಿಶ್ವವಿದ್ಯಾಲಯದ ಕುಲಪತಿಗಳ ಸರ್ವಾಧಿಕಾರದ ಧೋರಣೆ ತರಾತುರಿಯಲ್ಲಿ ಘಟಿಕೋತ್ಸವಕ್ಕೆ ಮುಂದಾದಂತಹ ಸಿಂಡಿಕೇಟ್ ಮಂಡಳಿ. ವಿವಿ ಬಿಟ್ಟು ಬೇರೆ ಕಡೆಗೆ ಘಟಿಕೋತ್ಸವ ಬೇರೆ ಕಡೆ ಮಾಡಲು ಈಗ ನಿರ್ಧಾರ. ಕುಂಟು ನೆಪ ಹೇಳಿ ಖಾಸಗಿ ಕಾಲೇಜಿನಲ್ಲಿ ಘಟಿಕೋತ್ಸವಕ್ಕೆ ತೀರ್ಮಾನ ಮಾಡಲಾಗಿದೆ. ಮೊದಲ ಘಟಿಕೋತ್ಸವ ವಿವಿಯಲ್ಲೇ ಮಾಡುವಂತೆ ವಿದ್ಯಾರ್ಥಿಗಳು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬೇರೆ ಕಾಲೇಜಿನಲ್ಲಿ ಘಟಿಕೋತ್ಸವಕ್ಕೆ ಅವಕಾಶ ಬಿಡಲ್ಲ ಅಂತಿದ್ದಾರೆ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಎಸ್ಎಫ್ಐ ಸಂಘಟನೆ ಕೂಡ ಸಾಥ್ ನೀಡಿದೆ. ಹಾವೇರಿ ವಿಶ್ವವಿದ್ಯಾಲಯದ ಕುಲಪತಿಗಳ ನಿರ್ಧಾರ ಇದು. ಘಟಿಕೋತ್ಸವ ಮಾಡಬೇಕು ಅನ್ನೋದು ಸರ್ವಾಧಿಕಾರಿ ಧೋರಣೆಯನ್ನ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಘಟಿಕೋತ್ಸವಕ್ಕೆ ಮುಂದಾಗಿರುವಂತದ್ದು, ಜೊತೆಗೆ ಕಾಲೇಜ್ನಲ್ಲಿ ಬಿಟ್ಟು ವಿವಿ ಅಂದ್ರೆ ವಿಶ್ವವಿದ್ಯಾಲಯವನ್ನು ಬಿಟ್ಟು ಬೇರೆ ಕಾಲೇಜ್ನಲ್ಲಿ ಮಾಡ್ತೀವಿ ಅಂತಿದ್ದಾರೆ. ಇದಕ್ಕೆ ವಿದ್ಯಾರ್ಥಿಗಳು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮತ್ತು ನೆಕ್ಸ್ಟ್ ಡೇ ಅವರು ಗವರ್ನರ್ ಬಂದು ನೀರು ಮಾಡೋದು. ಸೊ ಇಟ್ ವಿಲ್ ಬಿ ಎ ಬಿಗ್ ಇನ್ಸಲ್ಟ್ ಟು ದ ಯೂನಿವರ್ಸಿಟಿ. ಅದೆಲ್ಲ ನೋಡಿಕೊಂಡು ಗೌರ್ಮೆಂಟ್ ಏನೂ ಫಂಡ್ ಇಲ್ಲ, ಝೀರೋ ಫಂಡಿಂಗ್ ಇದ್ದಾಗ ಅದಕ್ಕೆ ಎಲ್ಲರೂ ಒಂದೊಂದು ಪತ್ರ ಬರ್ರಿ, ನಮ್ಮ ಯೂನಿವರ್ಸಿಟಿಗೆ ಎಷ್ಟು ಬೇಕು, ಕ್ಲಾಸ್ ರೂಮ್ ಬೇಕು, ಹೊಸ ಪ್ರೋಗ್ರಾಮ್ಸ್ ಬೇಕು, ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಯಾರೂ ಇಲ್ಲ, ಯಾರು ಪರ್ಮನೆಂಟ್ ಟೀಚರ್ಸ್ ಇಲ್ಲ. ಈಗ ನಾಳೆ ನೀವು ಡಿಗ್ರಿ ಮುಗಿದ ಮೇಲೆ ನೀವು ಜಾಯ್ನ್ ಆಗಬೇಕಂದ್ರೆ ಗೆಸ್ಟ್ ಫ್ಯಾಕಲ್ಟಿ ಅಂತ ಜಾಯ್ನ್ ಆಗಬೇಕು. ಇಲ್ಲ ಅಷ್ಟೊಂದಕ್ಕೆ ನೀವೇನಾದ್ರು ಒಂದು ಸ್ವಲ್ಪ ಫೈಟ್ ಮಾಡಿ ಪರ್ಮನೆಂಟ್ ಮಾಡಿಸಿದ್ರೆ ಇಮಿಡಿಯೇಟ್ಲಿ ಪರ್ಮನೆಂಟ್ ಕುತ್ಕೊಳ್ಳೋಕೆ ಬರ್ತದೆ. ಪರ್ಮನೆಂಟ್ ಆದರೆ ವೆರಿ ಗುಡ್ ಮಾಡಿ. ಇದಕ್ಕಂತೂ ರಿಪ್ಲೈ ಸಮಥಿಂಗ್ ಲೈಕ್ ದಿಸ್. ಟ್ರಸ್ಟ್ ವರ್ಕ್ ಹೇಳಿ ಆ್ಯಸ್ ಆಫ್ ನೋ ಫಂಡ್ಸ್ ಇಲ್ಲ, ಅಟೋರಿಯಂ ಇಲ್ಲ. ಈಗ ಅಟೋರಿಯಂ ಮೇಲೆ ಹೆಂಗೆ ಮಾಡಾಕ್ತಾನೆ, ಈಗ ನಿಮ್ಮ ಸೆಮಿನಾರ್ ಹಾಲ್ ಮಾಡ್ಸಕತ್ತೀನಿ, ಒಂದು 100 ಸ್ಟೂಡೆಂಟ್ಸ್ ಈಗ ತಂದೆ ತಾನು ಮಟೀರಿಯಲ್ ಎಲ್ಲ. ಸೊ ಗೌರ್ನರ್ ಕಡೆ ಇನಾಗ್ರೇಷನ್ ಮಾಡಬೇಕು ಅಂತ ಇತ್ತು, ನಿಲ್ಲಿಸಲಿಕ್ಕಿಲ್ಲ ಅಂತ ಇನ್ವೆಸ್ಟ್ ಮಾಡೋದು. ಅದಕ್ಕೆ ಇಶ್ಯೂಸ್ ಬಂದವು. ಬಟ್ ವಿದ್ಯಾರ್ಥಿಗಳ ಒಂದು ರಿಕ್ವೆಸ್ಟ್ ಇನ್ನೊಂದು ಕಡೆ ಏನಂದ್ರೆ ಕ್ಲಾಸಸ್ ತಪ್ಪಿಸ್ತಾರೆ. ಟೀಚರ್ಸ್ ಇರಲಿ ಬಿಡಲಿ, ಟೀಚರ್ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ ಟೀಚರ್ಸ್ ಇರಲಿ ಬಿಡಲಿ, ನೀವಾಗೇ ಕ್ಲಾಸ್ ಎಂಗೇಜ್ಮೆಂಟ್ ನೀವೇ ಕಲಿಯುವಷ್ಟು ಕೆಪಾಸಿಟಿ ನಿಮ್ಮ ಕಡೆ ಇರ್ತೈತಿ, ಅದನ್ನು ಯುಟಿಲೈಸ್ ಮಾಡ್ಕೊಡಿ ಅಂತ. ಬೋರ್ಡ್ಸ್ ಹಾಕೈತಿ, ಬೋರ್ಡ್ಸ್ ಯೂಸ್ ಮಾಡಿರಿ. ಇನ್ನೊಂದಿಷ್ಟು ಕ್ಲಾಸ್ ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.